ಜನ ನಿಮ್ಮನ್ನ ನಂಬಿ ವೋಟರ್ ಹಾಕು ನೀವು 2,000 ರೂಪಾಯಿ ಕೊಡ್ತೀರಾ ಅಂತ. ಆ 2,000 ರೂಪಾಯಿ ಏನ್ ಮಹಾನ್ ಅಂತ ನಿಮ್ಮವರೇ ಹೇಳಿದ್ರು. ಆದ್ರೆ ಆ 2,000 ರೂಪಾಯಿ ತುಂಬಾ ಇಂಪಾರ್ಟೆಂಟ್ ಇವತ್ತು ಬಡ ವರ್ಗದ ಜನರಿಗೆ. ಆದ್ರೆ ನೀವು ಅದೇ ದುಡ್ಡನ್ನ ಕೊಡದೆ ನೀವು ಯಾಮಾರಿಸಿರೋದು ಎಷ್ಟರ ಮಟ್ಟಿಗೆ ಸರಿ? ಹಾಗಾದ್ರೆ ಗೃಹಲಕ್ಷ್ಮಿಯರ 5,000 ಕೋಟಿ ಹಣ ಎಲ್ಲೋಯ್ತು? ಸದನಕ್ಕೆ ತಪ್ಪು ಮಾಹಿತಿ ನೀಡಿದ್ದು ಯಾಕೆ? ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಸರ್ಕಾರದ ವಿರುದ್ಧ ಮುಗಿಬಿದ್ದಂತ ವಿಪಕ್ಷ ಬಿಜೆಪಿ 2,500 ಕೋಟಿ ಖರ್ಚು, 2 ತಿಂಗಳಿಗೆ 5,000 ಕೋಟಿ ಖರ್ಚು. ಎಲ್ಲೋಯ್ತು ಆ ದುಡ್ಡು? ಎಲ್ಲಿ ಹೋಯ್ತು ಆ ದುಡ್ಡು? 5,000 ಕೋಟಿ ಹಣ ಬಿಜೆಪಿ ಕೇಳ್ತಾ ಇದೆ. ಇವತ್ತು ಸದನದಲ್ಲಿ ಇದೇ ಚರ್ಚೆ ಆಗಿದೆ. ಸದನಕ್ಕೆ ತಪ್ಪು ಮಾಹಿತಿಯನ್ನ ಕೊಟ್ಬಿಟ್ರೆ ಸುಮ್ಮನಾಗ್ಬಿಡ್ತಾರ ಬಿಜೆಪಿಯವರು? ಪ್ರತಿಪಕ್ಷದಲ್ಲಿ ಕೂತಿರುವಂತ ನಾಯಕರು ಸುಮ್ಮನೆ ಇರ್ತಾರ? 5,000 ಕೋಟಿ 5,000 ಕೋಟಿ 2 ತಿಂಗಳದು ಎಲ್ಲೋಯ್ತು? ಸದನದಲ್ಲಿ ಲೆಕ್ಕ ಕೊಟ್ಟಿದ್ದಾರೆ. ಆದ್ರೆ ಅಲ್ಲಿ ಅಕೌಂಟ್ ಚೆಕ್ ಮಾಡಿದಾಗ ಅಲ್ಲಿ ಹಣ ಜಮೆ ಆಗಿಲ್ಲ. ಇವತ್ತು ಈ ಗೃಹಲಕ್ಷ್ಮಿ ಹಣ ಹೋಗದೆ ಇರೋದು ಪ್ರತಿಧ್ವನಿಸುತ್ತೆ. ಜನ ನಿಮ್ಮನ್ನ ನಂಬಿ ವೋಟರ್ ಹಾಕು ನೀವು 2,000 ರೂಪಾಯಿ ಕೊಡ್ತೀರಾ ಅಂತ. ಆ 2,000 ರೂಪಾಯಿ ಏನ್ ಮಹಾನ್ ಅಂತ ನಿಮ್ಮವರೇ ಹೇಳಿದ್ರು. ಆದ್ರೆ ಆ 2,000 ರೂಪಾಯಿ ತುಂಬಾ ಇಂಪಾರ್ಟೆಂಟ್ ಇವತ್ತು ಬಡ ವರ್ಗದ ಜನರಿಗೆ. ಆದ್ರೆ ನೀವು ಅದೇ ದುಡ್ಡನ್ನ ಕೊಡದೆ ನೀವು ಯಾಮಾರಿಸಿರೋದು ಎಷ್ಟರ ಮಟ್ಟಿಗೆ ಸರಿ? ಹಾಗಾದ್ರೆ ಗೃಹಲಕ್ಷ್ಮಿಯರ 5,000 ಕೋಟಿ ಹಣ ಎಲ್ಲೋಯ್ತು? ಸದನಕ್ಕೆ ತಪ್ಪು ಮಾಹಿತಿ ನೀಡಿದ್ದು ಯಾಕೆ? ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಸರ್ಕಾರದ ವಿರುದ್ಧ ಮುಗಿಬಿದ್ದಂತ ವಿಪಕ್ಷ ಬಿಜೆಪಿ 2,500 ಕೋಟಿ ಖರ್ಚು, 2 ತಿಂಗಳಿಗೆ 5,000 ಕೋಟಿ ಖರ್ಚು. ಎಲ್ಲೋಯ್ತು ಆ ದುಡ್ಡು? ಎಲ್ಲಿ ಹೋಯ್ತು ಆ ದುಡ್ಡು? 5,000 ಕೋಟಿ ಹಣ ಬಿಜೆಪಿ ಕೇಳ್ತಾ ಇದೆ. ಇವತ್ತು ಸದನದಲ್ಲಿ ಇದೇ ಚರ್ಚೆ ಆಗಿದೆ. ಸದನಕ್ಕೆ ತಪ್ಪು ಮಾಹಿತಿಯನ್ನ ಕೊಟ್ಬಿಟ್ರೆ ಸುಮ್ಮನಾಗ್ಬಿಡ್ತಾರ ಬಿಜೆಪಿಯವರು? ಪ್ರತಿಪಕ್ಷದಲ್ಲಿ ಕೂತಿರುವಂತ ನಾಯಕರು ಸುಮ್ಮನೆ ಇರ್ತಾರ? 5,000 ಕೋಟಿ 5,000 ಕೋಟಿ 2 ತಿಂಗಳದು ಎಲ್ಲೋಯ್ತು? ಸದನದಲ್ಲಿ ಲೆಕ್ಕ ಕೊಟ್ಟಿದ್ದಾರೆ. ಆದ್ರೆ ಅಲ್ಲಿ ಅಕೌಂಟ್ ಚೆಕ್ ಮಾಡಿದಾಗ ಅಲ್ಲಿ ಹಣ ಜಮೆ ಆಗಿಲ್ಲ. ಇವತ್ತು ಈ ಗೃಹಲಕ್ಷ್ಮಿ ಹಣ ಹೋಗದೆ ಇರೋದು ಪ್ರತಿಧ್ವನಿಸುತ್ತೆ. ಜನ ನಿಮ್ಮನ್ನ ನಂಬಿ ವೋಟರ್ ಹಾಕು ನೀವು 2,000 ರೂಪಾಯಿ ಕೊಡ್ತೀರಾ ಅಂತ. ಆ 2,000 ರೂಪಾಯಿ ಏನ್ ಮಹಾನ್ ಅಂತ ನಿಮ್ಮವರೇ ಹೇಳಿದ್ರು. ಆದ್ರೆ ಆ 2,000 ರೂಪಾಯಿ ತುಂಬಾ ಇಂಪಾರ್ಟೆಂಟ್ ಇವತ್ತು ಬಡ ವರ್ಗದ ಜನರಿಗೆ. ಆದ್ರೆ ನೀವು ಅದೇ ದುಡ್ಡನ್ನ ಕೊಡದೆ ನೀವು ಯಾಮಾರಿಸಿರೋದು ಎಷ್ಟರ ಮಟ್ಟಿಗೆ ಸರಿ? ಹಾಗಾದ್ರೆ ಗೃಹಲಕ್ಷ್ಮಿಯರ 5,000 ಕೋಟಿ ಹಣ ಎಲ್ಲೋಯ್ತು? ಸದನಕ್ಕೆ ತಪ್ಪು ಮಾಹಿತಿ ನೀಡಿದ್ದು ಯಾಕೆ? ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಸರ್ಕಾರದ ವಿರುದ್ಧ ಮುಗಿಬಿದ್ದಂತ ವಿಪಕ್ಷ ಬಿಜೆಪಿ 2,500 ಕೋಟಿ ಖರ್ಚು, 2 ತಿಂಗಳಿಗೆ 5,000 ಕೋಟಿ ಖರ್ಚು. ಎಲ್ಲೋಯ್ತು ಆ ದುಡ್ಡು? ಎಲ್ಲಿ ಹೋಯ್ತು ಆ ದುಡ್ಡು? 5,000 ಕೋಟಿ ಹಣ ಬಿಜೆಪಿ ಕೇಳ್ತಾ ಇದೆ. ಇವತ್ತು ಸದನದಲ್ಲಿ ಇದೇ ಚರ್ಚೆ ಆಗಿದೆ. ಸದನಕ್ಕೆ ತಪ್ಪು ಮಾಹಿತಿಯನ್ನ ಕೊಟ್ಬಿಟ್ರೆ ಸುಮ್ಮನಾಗ್ಬಿಡ್ತಾರ ಬಿಜೆಪಿಯವರು? ಪ್ರತಿಪಕ್ಷದಲ್ಲಿ ಕೂತಿರುವಂತ ನಾಯಕರು ಸುಮ್ಮನೆ ಇರ್ತಾರ? 5,000 ಕೋಟಿ 5,000 ಕೋಟಿ 2 ತಿಂಗಳದು ಎಲ್ಲೋಯ್ತು? ಸದನದಲ್ಲಿ ಲೆಕ್ಕ ಕೊಟ್ಟಿದ್ದಾರೆ. ಆದ್ರೆ ಅಲ್ಲಿ ಅಕೌಂಟ್ ಚೆಕ್ ಮಾಡಿದಾಗ ಅಲ್ಲಿ ಹಣ ಜಮೆ ಆಗಿಲ್ಲ. ಇವತ್ತು ಈ ಗೃಹಲಕ್ಷ್ಮಿ ಹಣ ಹೋಗದೆ ಇರೋದು ಪ್ರತಿಧ್ವನಿಸುತ್ತೆ. ಜನ ನಿಮ್ಮನ್ನ ನಂಬಿ ವೋಟರ್ ಹಾಕು ನೀವು 2,000 ರೂಪಾಯಿ ಕೊಡ್ತೀರಾ ಅಂತ. ಆ 2,000 ರೂಪಾಯಿ ಏನ್ ಮಹಾನ್ ಅಂತ ನಿಮ್ಮವರೇ ಹೇಳಿದ್ರು. ಆದ್ರೆ ಆ 2,000 ರೂಪಾಯಿ ತುಂಬಾ ಇಂಪಾರ್ಟೆಂಟ್ ಇವತ್ತು ಬಡ ವರ್ಗದ ಜನರಿಗೆ. ಆದ್ರೆ ನೀವು ಅದೇ ದುಡ್ಡನ್ನ ಕೊಡದೆ ನೀವು ಯಾಮಾರಿಸಿರೋದು ಎಷ್ಟರ ಮಟ್ಟಿಗೆ ಸರಿ? ಹಾಗಾದ್ರೆ ಗೃಹಲಕ್ಷ್ಮಿಯರ 5,000 ಕೋಟಿ ಹಣ ಎಲ್ಲೋಯ್ತು? ಸದನಕ್ಕೆ ತಪ್ಪು ಮಾಹಿತಿ ನೀಡಿದ್ದು ಯಾಕೆ? ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಸರ್ಕಾರದ ವಿರುದ್ಧ ಮುಗಿಬಿದ್ದಂತ ವಿಪಕ್ಷ ಬಿಜೆಪಿ
2,500 ಕೋಟಿ ಖರ್ಚು, 2 ತಿಂಗಳಿಗೆ 5,000 ಕೋಟಿ ಖರ್ಚು. ಎಲ್ಲೋಯ್ತು ಆ ದುಡ್ಡು? ಎಲ್ಲೋಯ್ತು ಆ ದುಡ್ಡು? 5,000 ಕೋಟಿ ಹಣ ಬಿಜೆಪಿ ಕೇಳ್ತಾ ಇದೆ. ಇವತ್ತು ಸದನದಲ್ಲಿ ಇದೇ ಚರ್ಚೆ ಆಗಿದೆ. ಸದನಕ್ಕೆ ತಪ್ಪು ಮಾಹಿತಿಯನ್ನ ಕೊಟ್ಬಿಟ್ರೆ ಸುಮ್ಮನಾಗ್ಬಿಡ್ತಾರ ಬಿಜೆಪಿಯವರು? ಪ್ರತಿಪಕ್ಷದಲ್ಲಿ ಕೂತಿರುವಂತ ನಾಯಕರು ಸುಮ್ಮನೆ ಇರ್ತಾರ? 5,000 ಕೋಟಿ, 5,000 ಕೋಟಿ 2 ತಿಂಗಳದು ಎಲ್ಲೋಯ್ತು? ಸದನದಲ್ಲಿ ಲೆಕ್ಕ ಕೊಟ್ಟಿದ್ದಾರೆ. ಆದ್ರೆ ಅಲ್ಲಿ ಅಕೌಂಟ್ ಚೆಕ್ ಮಾಡಿದಾಗ ಅಲ್ಲಿ ಹಣ ಜಮೆ ಆಗಿಲ್ಲ. ಇವತ್ತು ಈ ಗೃಹಲಕ್ಷ್ಮಿ ಹಣ ಹೋಗದೆ ಇರೋದು ಪ್ರತಿಧ್ವನಿಸುತ್ತೆ. ನಿಮ್ಮನ್ನ ನಂಬಿ ವೋಟರ್ನ ಹಾಕೋದು. ನೀವು 2,000 ರೂಪಾಯಿ ಕೊಡ್ತೀರಾ ಅಂತ. ಆ 2,000 ರೂಪಾಯಿ ಏನ್ ಮಹಾನ್ ಅಂತ ನಿಮ್ಮವರೇ ಹೇಳಿದ್ರು. ಆದ್ರೆ ಆ 2,000 ರೂಪಾಯಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇವತ್ತು ಬಡ ವರ್ಗದ ಜನರಿಗೆ. ಆದ್ರೆ ನೀವು ಅದೇ ದುಡ್ಡನ್ನ ಕೊಡದೆ ನೀವು ಯಾಮಾರಿಸಿರೋದು ಎಷ್ಟರ ಮಟ್ಟಿಗೆ ಸರಿ? ಹಾಗಾದ್ರೆ ಗೃಹಲಕ್ಷ್ಮಿಯರ 5,000 ಕೋಟಿ ಹಣ ಎಲ್ಲೋಯ್ತು? ಸದನಕ್ಕೆ ತಪ್ಪು ಮಾಹಿತಿ ನೀಡಿದ್ದು ಯಾಕೆ? ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಸರ್ಕಾರದ ವಿರುದ್ಧ ಮುಗಿಬಿದ್ದಂತ ವಿಪಕ್ಷ ಬಿಜೆಪಿ 2,500 ಕೋಟಿ ಖರ್ಚು, 2 ತಿಂಗಳಿಗೆ 5,000 ಕೋಟಿ ಖರ್ಚು. ಎಲ್ಲೋಯ್ತು ಆ ದುಡ್ಡು? ಎಲ್ಲೋಯ್ತು ಆ ದುಡ್ಡು? 5,000 ಕೋಟಿ ಹಣ ಬಿಜೆಪಿ ಕೇಳ್ತಾ ಇದೆ. ಇವತ್ತು ಸದನದಲ್ಲಿ ಇದೇ ಚರ್ಚೆ ಆಗಿದೆ. ಸದನಕ್ಕೆ ತಪ್ಪು ಮಾಹಿತಿಯನ್ನ ಕೊಟ್ಬಿಟ್ರೆ ಸುಮ್ಮನಾಗ್ಬಿಡ್ತಾರ ಬಿಜೆಪಿಯವರು? ಪ್ರತಿಪಕ್ಷದಲ್ಲಿ ಕೂತಿರುವಂತ ನಾಯಕರು ಸುಮ್ಮನೆ ಇರ್ತಾರ? 5,000 ಕೋಟಿ, 5,000 ಕೋಟಿ 2 ತಿಂಗಳದು ಎಲ್ಲೋಯ್ತು? ಸದನದಲ್ಲಿ ಲೆಕ್ಕ ಕೊಟ್ಟಿದ್ದಾರೆ. ಆದ್ರೆ ಅಲ್ಲಿ ಅಕೌಂಟ್ ಚೆಕ್ ಮಾಡಿದಾಗ ಅಲ್ಲಿ ಹಣ ಜಮೆ ಆಗಿಲ್ಲ. ಇವತ್ತು ಈ ಗೃಹಲಕ್ಷ್ಮಿ ಹಣ ಹೋಗದೆ ಇರೋದು ಪ್ರತಿಧ್ವನಿಸುತ್ತೆ. ನಿಮ್ಮನ್ನ ನಂಬಿ ವೋಟರ್ನ ಹಾಕೋದು. ನೀವು 2,000 ರೂಪಾಯಿ ಕೊಡ್ತೀರಾ ಅಂತ. ಆ 2,000 ರೂಪಾಯಿ ಏನ್ ಮಹಾನ್ ಅಂತ ನಿಮ್ಮವರೇ ಹೇಳಿದ್ರು. ಆದ್ರೆ ಆ 2,000 ರೂಪಾಯಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇವತ್ತು ಬಡ ವರ್ಗದ ಜನರಿಗೆ. ಆದ್ರೆ ನೀವು ಅದೇ ದುಡ್ಡನ್ನ ಕೊಡದೆ ನೀವು ಯಾಮಾರಿಸಿರೋದು ಎಷ್ಟರ ಮಟ್ಟಿಗೆ ಸರಿ? ಹಾಗಾದ್ರೆ ಗೃಹಲಕ್ಷ್ಮಿಯರ 5,000 ಕೋಟಿ ಹಣ ಎಲ್ಲೋಯ್ತು? ಸದನಕ್ಕೆ ತಪ್ಪು ಮಾಹಿತಿ ನೀಡಿದ್ದು ಯಾಕೆ? ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಸರ್ಕಾರದ ವಿರುದ್ಧ ಮುಗಿಬಿದ್ದಂತ ವಿಪಕ್ಷ ಬಿಜೆಪಿ 2,500 ಕೋಟಿ ಖರ್ಚು, 2 ತಿಂಗಳಿಗೆ 5,000 ಕೋಟಿ ಖರ್ಚು. ಎಲ್ಲೋಯ್ತು ಆ ದುಡ್ಡು? ಎಲ್ಲೋಯ್ತು ಆ ದುಡ್ಡು? 5,000 ಕೋಟಿ ಹಣ ಬಿಜೆಪಿ ಕೇಳ್ತಾ ಇದೆ. ಇವತ್ತು ಸದನದಲ್ಲಿ ಇದೇ ಚರ್ಚೆ ಆಗಿದೆ. ಸದನಕ್ಕೆ ತಪ್ಪು ಮಾಹಿತಿಯನ್ನ ಕೊಟ್ಬಿಟ್ರೆ ಸುಮ್ಮನಾಗ್ಬಿಡ್ತಾರ ಬಿಜೆಪಿಯವರು? ಪ್ರತಿಪಕ್ಷದಲ್ಲಿ ಕೂತಿರುವಂತ ನಾಯಕರು ಸುಮ್ಮನೆ ಇರ್ತಾರ? 5,000 ಕೋಟಿ, 5,000 ಕೋಟಿ 2 ತಿಂಗಳದು ಎಲ್ಲೋಯ್ತು? ಸದನದಲ್ಲಿ ಲೆಕ್ಕ ಕೊಟ್ಟಿದ್ದಾರೆ. ಆದ್ರೆ ಅಲ್ಲಿ ಅಕೌಂಟ್ ಚೆಕ್ ಮಾಡಿದಾಗ ಅಲ್ಲಿ ಹಣ ಜಮೆ ಆಗಿಲ್ಲ. ಇವತ್ತು ಈ ಗೃಹಲಕ್ಷ್ಮಿ ಹಣ ಹೋಗದೆ ಇರೋದು ಪ್ರತಿಧ್ವನಿಸುತ್ತೆ.